ಏನು 100 ರೂಪಾಯಿಗೆ 5 kg ತರಕಾರಿನಾ? ಶಾಕ್ ಆಯ್ತಾ? ನನಗೂ ಹೀಗೆ ಶಾಕ್ ಆಯಿತು. ಸೊ ಬನ್ನಿ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ತರಕಾರಿ ಕೆಜಿ 20 ರೂಪಾಯಿ, 100 ರೂಪಾಯಿ 5 ಕೆಜಿ ಮಿಕ್ಸ್ ತರಕಾರಿ 100 ರೂಪಾಯಿ 5 ಕೆಜಿ, ನಾಟಿ ಬೆಳ್ಳುಳ್ಳಿ 100 ರೂಪಾಯಿ ಕೆಜಿ, ಅರ್ಧ ಕೆಜಿ 50. ಇರೋದೇ 4 ಜನಕ್ಕೆ ಏನಪ್ಪ ಮಾಡೋದು 5 kgನ ತೊಗೊಂಡು ಅಂತ ಒಂದು ಸೆಕೆಂಡ್ ನನಗೆ ಶಾಕ್ ಆಯಿತು. ಬಟ್ ನಾನು ಅಂದ್ಕೊಂಡೆ ಮೇ ಬಿ ತರಕಾರಿ ರೇಟು ಕಡಿಮೆ ಆಗಿರ್ಬೋದು ಅಂತ. ಸೊ ನನಗೆ ಗೊತ್ತಿಲ್ಲ ಏನಕ್ಕೆ ಅವರು ಅಷ್ಟು ಕಡಿಮೆಗೆ ಮಾರ್ತಿದ್ರು. ಮೇ ಬಿ ಕ್ವಾಲಿಟಿ ಏನಾದರೂ ಚೆನ್ನಾಗಿಲ್ಲದೆ ಇರ್ಬೋದಾ, ಕೆಟ್ಟೋಗಿರ್ಬೋದಾ ಅಂತ ನೋಡಿದ್ರೆ ಇಲ್ಲ, ಫ್ರೆಶ್ ತರಕಾರಿನೇ ಇತ್ತು. ಎಲ್ಲ ಕೂಡ ಚೆನ್ನಾಗೇ ಇತ್ತು ಆ್ಯಕ್ಚುಲಿ. ನಮಗೆಲ್ಲ ಗೊತ್ತಾಗೋಯ್ತು. ಓಕೆ ಫೈನ್ ಅಂತೇಳಿ ನಾನು 5 kg ತೊಗೊಂಡು, ಪ್ರತಿ ಶನಿವಾರ ನಮ್ಮೂರಲ್ಲಿ ಸಂತೆ ನಡೆಯುತ್ತೆ, ತರಕಾರಿ ಸಂತೆ. ಸೊ ಅದಕ್ಕೋಸ್ಕರನೇ ತುಂಬ ದಿನಗಳೇ ಆಗೋಗಿತ್ತು ನಾನು ಸಂತೆಗೆ ಹೋಗಿ ಅಂತ ಹೇಳಿ ಸಂತೆಗೆ ಹೋದೆ. ಸೊ ನೋಡೋಣ ಅಂತ ಅಪ್ಪನ ಜೊತೆ ಹೋಗಿದ್ದು ತುಂಬಾ ಡಿಫ್ರೆಂಟ್ ಆಗೋಗ್ಬಿಟ್ಟಿದೆ. ಇವಾಗಂತೂ ತುಂಬ ಚೇಂಜಸ್ ಆಗೋಗ್ಬಿಟ್ಟಿದೆ. ಮುಂಚೆ ನಾವು ಹೋಗಬೇಕಾದ್ರೆ ಅಂದರೆ ನಾವು ಸ್ಕೂಲ್ಗೆ ಹೋಗುವಾಗೆಲ್ಲನ ಸೊ ಅಲ್ಲೇ ಸಂತೆ ಬೀದಿ ಮುಂದೆನೇ ನಮ್ಮ ಅಂಗಡಿ ಇದ್ದಿದ್ದು, ಪ್ರಾವಿಷನ್ ಸ್ಟೋರ್ ಇದ್ದಿದ್ದು. ಸೊ ಅವಾಗ ಬಂದರೆ ಎಷ್ಟೊತ್ತಾಗೋದು ಅಂದರೆ ಫುಲ್ಲು ಅದು ಏರಿಯಾ ಫುಲ್ಲು ಬರೀ ಸಂತೆನೇ ಇರ್ತಿತ್ತು. ಬಟ್ ಇವಾಗ ನೋಡಿದ್ರೆ ಫುಲ್ಲು ಖಾಲಿ 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 ಹೊಡಿತಿದೆ. ಕಲ್ಪನೆಲೇ ಇರಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಇವಾಗೆಲ್ಲನ ಜಾಸ್ತಿ ಎಲ್ಲ ಟೌನ್ಶಿಪ್ ಅಂತ ಬಂದ್ಬಿಟ್ಟಿದೆ. ಎಲ್ಲ ಟೌನ್ಗೆ ಹೋಗಿ ಸೇರಿಕೊಂಡು ಸಂತೆ ಬರೋರೇ ಇಲ್ಲ ಜನಗಳು, ಹಂಗಾಗಿ ಹೋಗ್ಬಿಟ್ಟಿದೆ. ತರಕಾರಿ ಗಾಡಿ ಬಂದಿದೆ 100 ರೂಪಾಯಿ ಕೆಜಿ, ಚೆನ್ನಾಗಿದ್ದೀರಾ? ಕೆಜಿನೇ 20 ರೂಪಾಯಿ ಕೆಜಿ, ಕೆಜಿನೇ 20 ರೂಪಾಯಿ ತರಕಾರಿ. ಚೆನ್ನಾಗಿದ್ದೀನಿ. ತರಕಾರಿ ಕೆಜಿ 20 ರೂಪಾಯಿ, 100 ರೂಪಾಯಿ ಕೆಜಿ ಮಿಕ್ಸ್ ತರಕಾರಿ 100 ರೂಪಾಯಿ 5 ಕೆಜಿ, ನಾಟಿ ಬೆಳ್ಳುಳ್ಳಿ 100 ರೂಪಾಯಿ ಕೆಜಿ, ಅರ್ಧ ಕೆಜಿ 50 ರೂಪಾಯಿ ನೋಡಿ. ನಾಟಿ ಅಡೆಲ್ಲ ಐತಪ್ಪ. ಟೊಮೆಟೊ ಗಾಡಿ ಬಂದಿದೆ 100 ರೂಪಾಯಿಗೆ 2 ಕೆಜಿ, 100 ರೂಪಾಯಿಗೆ 2 ಕೆಜಿ. ಬಟ್ ಏನಂದರೆ ಟೊಮೊಟೊಗೆ ಮಾತ್ರ ರೇಟ್ ಇವಾಗ ಚೆನ್ನಾಗಿ ಬಂದಿದೆ. 50 ರೂಪೀಸ್ ಪರ್ kg ಅಂತ ಹೇಳ್ತಿದ್ರು, 100 ರೂಪೀಸ್ಗೆ 2 kg ಅಂತ ಹೇಳಿ. ಸೊ ಓಕೆ, ಅಲ್ಲೂ ಕೂಡ 2 kgನ ತಗೊಂಡ್ವಿ. ಆಮೇಲೆ ನೋಡಿ ಮುಂದೆ ತೋರಿಸ್ತಾ ಇದ್ದೀನಲ್ವ, ಇದೇ ಸಂತೆ ಬೀದಿ. ಮುಂಚೆ ನೋಡಿದಾಗ ಎಷ್ಟು ಫುಲ್ಲು ಫಿಲ್ ಆಗಿರೋದು, ಎಲ್ಲೂ ಓಡಾಡೋಕ್ಕೆ. ಸಬ್ಸಿಗೆ ಸೊಪ್ಪು ಅಲ್ಲಿ ಬತ್ತಿ ಆಯ್ತಾ ಕಣಪ್ಪ. ಹಾಂ, ಪಾಲಾಕಿದೆ. ನಮಗೆ ಚೈಲ್ಡ್ಹುಡ್ ಮೆಮರಿ ಅಂತ ಹೇಳಿದ್ರೆ ಸಂತೆಗೆ ಹೋಗ್ಬಿಟ್ಟು ಲಾಸ್ಟಿಗೆ ಬರಬೇಕಾದ್ರೆ ಪುರಿ ಮತ್ತು ಅಲ್ಲಿ ಬತಾಸು ಅಂತ ಹೇಳಿ ತೊಗೊಂಬಂದ್ಬಿಡೋರು. ಸೊ ಅದು ಫೈನಲ್ಲಾಗಿ ಅದೇ ಶಾಪಿಂಗ್ ಆಗಿದ್ದಂಗೆ, ಏನೋ ಒಂಥರ ಮಾಲ್ಗೆ ಹೋದಷ್ಟೇ ಖುಷಿ ಪಡ್ತಿದ್ವಿ ನಾವು. ಸೊ ನೀವು ಇದೇ ಥರ ಎಂಜಾಯ್ ಮಾಡ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲಿ ಇದ್ರಲ್ಲಿ ಇಕ್ಕೊಂಡಿದ್ರು, ಬಟ್ ಬತ್ತೋಯ್ಬಿಟ್ಟೈತಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದನ್ನೇ ತಗೊಂಡೋಗ್ಬೇಕಂಗಾರೆ. ಇಲ್ಲಿ ಇವ್ತ ಒಂದು ಚೂರು ಐತೆ. ಸಬ್ಬಕ್ಕಿ ಸೊಪ್ಪಿದ್ಯಾ? ಅಷ್ಟೇ ಇರೋದು, ಸಾಕು ಅಷ್ಟೇ. ನೋಡೋಣ, 20 ಬಿಡಬೇಡ. ಅಲ್ಲಿನೂ ದಪ್ಪೈತಿ 20 ರೂಪಾಯಿ ಹೇಳಿರೋರು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ತಗೊಂಡು ಅಲ್ಲಿ 5 kg 100 ರೂಪಾಯಿಗೆ ಆರ್ಡರ್ ಆಗಿ. ಅಲ್ಲೇ ಒಂದು 100 ರೂಪಾಯಿ ನಾನಲ್ಲಿ ತರಕಾರಿ ತೊಗೊಂಡ್ಮೇಲೆ ಶಾಕ್ ಆಗಿ ನಾನು ಇಲ್ಲಿಗೆ ಬಂದಮೇಲೆ ನಾನು ಮತ್ತೆ ಕೇಳಿದೆ ಅಂಗಡಿಯಲ್ಲಿ. ಮಾಮೂಲಿ ತರಕಾರಿ ನಾವು ತೊಗೊಳೋದ್ರ ರೆಗ್ಯುಲರ್ ಶಾಪಲ್ಲಿ ಕೇಳಿದ್ದಕ್ಕೆ 80 ರೂಪಾಯಿ ಹೇಳಿದ್ರು ಮಿಕ್ಸ್ ತರಕಾರಿ ಕೆಜಿಗೆ. ಸೊ ಬಟ್ ನಮಗೆ ಲಕ್ಕಿ ಅಂತಲೇ ಹೇಳ್ಬೋದು, 1 kg ಸಿಗೋ ಹತ್ರ ನಮಗೆ 5 kg ತರಕಾರಿ ಸಿಕ್ಕಿದೆ. ಟೋಟಲಾಗಿ 200 ರೂಪಾಯಿ ತೊಗೊಂಡು ಹೋದರೆ ಏನಿಲ್ಲ ಅಂದ್ರೂ ಒಂದು 50ರಿಂದ 100 ಜನಕ್ಕೆ ಅಡುಗೆ ಮಾಡ್ಬೋದು, ಅಷ್ಟು ತರಕಾರಿ ಬಂದಿತ್ತು ಮನೆಗೆ. ಸೊ ನಮ್ಮಮ್ಮ ನೋಡ್ತಿದ್ದಂಗೆ ಫುಲ್ ಶಾಕು. ಇದು ಬಂದಿದ್ದೆಲ್ಲ ಓದ್ಕೊಂಬಂದಿದ್ಯಾ, ನೀನು ಯಾಕೆ ಕರ್ಕೊಂಡು ಹೋಗಿದ್ದೆ ಅವಳನ್ನ ಅಂತ ಅಮ್ಮ ಹೇಳ್ತಿತ್ತು. ಸುಮ್ಮನೆ ತರಕಾರಿ ವಸ್ತು ತಂದಿದ್ದಾಳೆ ಅಂತ. ಬಟ್ ಆಮೇಲೆ ರೇಟ್ ಕೇಳಿಬಿಟ್ಟು ಅಮ್ಮ ಕೂಡ ಶಾಕ್ ಆದರು. ಬರೋ ತರಕಾರಿನೆಲ್ಲ ತಗೊಂಡು ಇನ್ನೂ ಕೂಡ ಸಮಾಧಾನ ಆಗಿಲ್ಲ ನಮ್ಮಪ್ಪಂಗೆ, ಬಿಕಾಸ್ ಅವರ ಫೇವ್ರೆಟ್ ತರಕಾರಿ ಸಿಕ್ಕಿಲ್ಲ ಅಂತ. ಸೊ ಸ್ಟಿಲ್ ಅವರು ಸರ್ಚ್ ಮಾಡ್ತಾಯಿದ್ರು. ನಾನಿಲ್ಲಿ ಕೊತ್ತಂಬರಿ ಇಟ್ಬಿಟ್ಟು ನೋಡಿ ಟೊಮೆಟೊ ಇದೆ ಆ್ಯಂಡ್ ತರಕಾರಿ ಎಲ್ಲ ಜೋಡಿಸ್ತೀನಿ. ಬಟ್ ನೋಡಿದ್ರೆ ನಮ್ಮಪ್ಪ ಮತ್ತೆ ಹುಡುಕಿ ತಗೊತಿದ್ದಾರೆ ಅಲ್ಲಿ. ಇಷ್ಟೆಲ್ಲ ತರಕಾರಿ ಸಾಲದು ಅಂತ. ಅದ್ರ ಜೊತೆಗೆ ಇನ್ನೂ ಏನೇನು ತಂದಿದ್ದಾರೆ ನೋಡಿ, ಅದು ಕೂಡ 20 ರೂಪೀಸ್ಗೆ. ಯಾಕೆ ತಿರ್ಗಾ ಹೆಂಗಿವು? ಇವು 20 ರೂಪಾಯಿ 3, ಇದು 20 ರೂಪಾಯಿ 3. ಈಜಿನ ಇಷ್ಟೊಂದು ಕಡಿಮೆ ಆಗೈತಾ?
ಏನಪ್ಪ 200 ರೂಪಾಯಿ ತಂದು ಒಂದು 10 kg ಆಗುತ್ತೆ. ಇನ್ನೇನು 200 ರೂಪಾಯಿ ಇಳಿಯೋದೆಲ್ಲೂ ಕವರ್ ಇಸ್ಕೊಂಬರೋದಲ್ವ? ನೀನು ಹಂಗೆ ನೀರು ಹಾಕ್ಬೇಕಾಯ್ತು. ನಿಲ್ಲಕ್ಕೆ ಅವು ತೂರ್ಲಿಲ್ಲ. ಇಳಿ ಬಿದ್ದೋದ್ರೆ ಅದಕ್ಕೆಲ್ಲ ಮಾಡೋಣ. ದಾರ ಇಟ್ಕೊತಂತೆ. ಹೆಂಗಿತ್ತು ನಾವು ಬರುವಾಗ ಸಂತೆ, ಹೆಂಗೆ ಆಗೋಗೈತೆ. ಹಾಂ ಇಲ್ಲಿಂದ ಅಲ್ಲಿಗೋನ ಏಕ ಇರೋದಲ್ಲ ಸಂತೆ. ಮೊದಲು ಬರೀ ಇಷ್ಟೇ, ಇವಾಗ. ಓಕೆ, ನಾನು ಈ ವಿಡಿಯೋ ಮಾಡಿದಂಥ ಉದ್ದೇಶ ಇಷ್ಟೇ. ಆದಷ್ಟು ರೈತರ ಹತ್ರನೇ ಫ್ರೆಶ್ ತರಕಾರಿನ ತೊಗೊಳ್ಳಿ. ಸೊ ಹಾಗಾಗಿ ನಿಮಗೆ ರೇಟು ಕೂಡ ಜಾಸ್ತಿ ಅನಿಸಲ್ಲ ಆ್ಯಂಡ್ ಫ್ರೆಶ್ ಆಗಿ ಕೂಡ ಸಿಗುತ್ತೆ. ಯಾವುದೇ ರೀತಿ ಮೋಸ ಆಗಲ್ಲ. ಇದೇ ತರಕಾರಿನ ನಾವು ಮೋರ್ಗ ಅಥವಾ ಇನ್ನೊಂದು ಯಾವುದಾದ್ರೂ ಫ್ರೆಶ್ ತರಕಾರಿ ಸಿಗೋವಂಥ ಜಾಗಕ್ಕೆ, ಅಂದರೆ ಇವಾಗ ಮಾಡರ್ನೈಸ್ ಆಗಿ ಸಿಗ್ತಿದ್ದಾವಲ್ಲ ಶಾಪ್ಸು, ಸೊ ಆ ಥರ ತರಕಾರಿ ಶಾಪ್ಗೆ ಹೋಗಿ ತೊಗೊಂಡಿದ್ರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿತ್ತು. ಸೊ ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ಲಿಟ್ರಲಿ ಅದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇರಲ್ಲ, ಅಷ್ಟು ಕಾಸ್ಟ್ಲಿ ಇರುತ್ತೆ. ಸೊ ಎನಿವೇ, ಈ ವಿಡಿಯೋ ನೋಡಿ ನಿಮಗೆ ಯೂಸ್ಫುಲ್ ಆ್ಯಂಡ್ ಖುಷಿ ಆಯಿತು ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ವಾಚ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಊರಲ್ಲಿ ತರಕಾರಿ ರೇಟ್ ಎಷ್ಟಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಂದು ನೆಡೂರು ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.